ಅದರಲ್ಲಿ ಸ್ಟೇ ಇತ್ತು. ಸ್ಟೇ ಆರ್ಡರ್ ಕಾಪಿ ತಂದುಕೊಟ್ಟ. ನನ್ನ ಅಶ್ಲೀಲವಾಗಿರ್ತಕ್ಕಂಥ ಯಾವುದೇ ವಿಚಾರಗಳನ್ನ ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಂಗಿಲ್ಲ ಅಂತೇಳಿ ಒಂದು ಸ್ಟೇ ತಗೊಂಡಿದ್ದಾರೆ. ಇದಕ್ಕೆ ಏನ್ ಮಾಡೋದಣ್ಣ ಅಂತ ನನ್ನ ಕೇಳಿದ್ರು. ಆ ಪಿನ್ ಡ್ರೈವ್ ಎಲ್ಲಿದೆ ಕೊಡು ಅಂತ ನಾನು ಕೇಳಿದೆ. ಆ ಪಿನ್ ಡ್ರೈವ್ ಅನ್ನ ನನಗೆ ಕೊಟ್ಟ, ನಾನು ಸೀಜ್ ಮಾಡಿ ಇಟ್ಟಿದ್ದೀನಿ ಅಂತ ಇವರೇ ಹೇಳಿದ್ರು. ಅಲ್ಲಿಗೆ ಪಿನ್ ಡ್ರೈವ್ ವರೆಗೆ ಬಂತು. ಮಾಡಿರ್ತಕ್ಕಂಥದ್ದು ನಿಜಾನದಾಯ್ತು. ಪಿನ್ ಡ್ರೈವ್ ಅನ್ನ ಹೊರಗೆ ಬಿಟ್ಟರು ಯಾರು? ಕಾರ್ತಿಕ್ಕು ಮತ್ತು ದೇವರಾಜಗೌಡ ಇವರೇ ಇದ್ರು. ಪಿನ್ ಡ್ರೈವ್ ಎಲ್ಲಿದೆ, ಯಾರು ಮಾಡಿದವರು? ಅವನು ಹೇಳ್ದ, ಹೌದು ಅವನು ಒಪ್ಕೊಂಡಿದ್ದಾರೆ. ನನ್ನ ತೋಟನ ಬರಿಸ್ಕೊಂಡ್ರು, ಅಕ್ರಮವಾಗಿ ದೌರ್ಜನ್ಯ ಮಾಡಿದ್ರು. ಆ ದೌರ್ಜನ್ಯ ಪ್ರತಿಕಾರವಾಗಿ ನಾನು ಅವರ ಏನು ನನ್ನ ಜಮೀನನ್ನ ಅರ್ಧಾವತ್ತಿನಲ್ಲಿ ಬರೆಸ್ಕೊಂಡ್ರು, ನನಗೆ ಮೋಸ ಮಾಡಿದ್ರು, ನನ್ನ ಹೆಂಡತಿನ ಅಭಾಷಣ ಮಾಡಿಸಿದ್ರು. ಇದೆಲ್ಲ ಕೃತ್ಯಗಳ ಮಧ್ಯದಲ್ಲಿ ನಾನು ಅವನು ಏನು ಅಶ್ಲೀಲವಾದಂತ ಈ ಕೃತ್ಯ ಎಸಗಿದ್ದ ಕಾಪಿ ಮಾಡಿದ್ ನಿಜ. ನಾನು ಆ ಕಾಪಿ ಮಾಡಿದಂತ ಇದನ್ನ ಕಾಪಿ ಮಾಡಿದಂತ ಆ ಪೆನ್ ಡ್ರೈವ್ ಅನ್ನ ನಾನು ತಗೊಂಡೋಗಿ ದೇವರಾಜೇಗೌಡಕ್ಕೆ ಹಿಂಗ ಆಗ್ಬಿಟ್ಟಿತ್ತಲ್ಲಣ್ಣ ಅಂತ ಹೇಳಿದೆ. ಕೊಡು ಅಂದ್ರು, ಕೊಟ್ಟೆ. ಅವ್ರ ಹತ್ರ ಪೆನ್ ಡ್ರೈವ್ ಇದೆ. ಅವರು ಪೆನ್ ಡ್ರೈವ್ ಇದು ಕೇಸ್ಗೆ ನಾನು ತಗೋಬೇಕು, ಜಡ್ಜ್ ಮುಂದೆ ಅದನ್ನ ಹಾಕ್ತೀನಿ, ಜಡ್ಜ್ ಮುಂದೆ ನಾನು ತೋರಿಸ್ತೀನಿ, ಜಡ್ಜ್ ಮುಂದೆ ನೀನು ಇದನ್ನ ಕೊಡು, ಇಲ್ಲಿರ್ಲಿ ಅಂತ ಹೇಳಿದ್ರು. 6-7 ತಿಂಗಳಾದ್ರೂ ನನಗೆ ನ್ಯಾಯ ದೊರಕಿಸ್ಲಿಲ್ಲ. ಕೊದ್ರು. ಯಾವುದೇ ರೀತಿ ಆಗಿರ್ತಕ್ಕಂಥ ಕೋರ್ಟ್ನಲ್ಲೂ ಏನೂ ಆಗ್ಲಿಲ್ಲ, ಇದ್ರಲ್ಲೂ ಏನೂ ಆಗ್ಲಿಲ್ಲ. ಇವ್ರು ನನಗೆ ನ್ಯಾಯನೇ ದೊರಕಿಸ್ಕೊಡ್ಲಿಲ್ಲ ಅಂತಕ್ಕಂಥದ್ದನ್ನು. ನನ್ನ ಹತ್ರ ಒಂದೇ ಒಂದು ಪಿನ್ ಡ್ರೈವ್ ಇತ್ತು. ಆ ಪಿನ್ ಡ್ರೈವ್ ಒಂದನ್ನ ತಗೊಂಡೋಗಿ ನಾನು ಇವರಿಗೆ ದೇವರಾಜೇಗೌಡರಿಗೆ ಕೊಟ್ಟೆ. 6 ತಿಂಗಳ ಕಾಲ ಪಿನ್ ಡ್ರೈವ್ ಅನ್ನ ತಮ್ಮ ಸ್ವಾಧೀನದಲ್ಲಿ ಹೆಂಗ್ ಇಟ್ಕೊಂಡ್ರು? ಇಲ್ಲಿ ಅನುಮಾನ ಬರೋದಿಲ್ವಾ? ಇಲ್ಲಿ ಸಮಸ್ಯೆ ಇಲ್ಲಿ ಇದಿಲ್ವಾ? ಸಮಸ್ಯೆ ಇಲ್ವಾ ಅಂದ್ರೆ ಯಾಕೆ ಇಟ್ಕೊಂಡ್ರು? ಯಾರೋ ಕೊಟ್ಟು ಇದನ್ನ ನೀನ್ ಕೊಡ್ಸೋದಾದ್ರೆ ಅವ್ನಿಗೆ ನ್ಯಾಯ ಕೊಡಿಸ್ಬೇಕು. ಅವ್ನಿಗೆ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂತ ಅಂದ್ರೆ, ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂದ್ರೆ ಅವ್ನು ಪಿನ್ ಡ್ರೈವ್ ವಾಪಸ್ ಕೊಡ್ಬೇಕು. ಇಲ್ಲ ಅಂದ್ರೆ ಆ ಪಿನ್ ಡ್ರೈವ್ ಅನ್ನ ತಗೊಂಡೋಗಿ ಎಲ್ಲಿ ಯಾವ್ದು ಈ ರಾಜ್ಯದಲ್ಲಿ ಯಾರು ಮರ್ಯಾದೆ ಹೋಗೋದು ಬೇಡಪ್ಪ, ಇದನ್ನ ಯಾರು ಕೃತ್ಯ ಎಸಗಿದನೋ ಅವನು ಒಬ್ಬನೇ ಅನುಭವಿಸ್ಲಿ ಶಿಕ್ಷಣ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ರೆ, ನಿನ್ಗೆ ಮನಸ್ಸಿದ್ರೆ ತಗೊಂಡೋಗ್ಬಿಟ್ಟು ಅದನ್ನ ಎಲ್ಲಿ ತಲುಪಿಸ್ಬೇಕು? ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರ್ದು ಯಾರಿಗೆ ಕೊಡ್ಬೇಕಾಯ್ತು? ಅವ್ರಿಗೆ ಕೊಡ್ಬೇಕಾಯ್ತು. ನೀನು ಯಾಕೆ ಕೊಡ್ಲಿಲ್ಲ? ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ನಿಮ್ಗೆ ಅವ್ರನ್ನ ಇನ್ನೂ ಅನರ್ಹ ಮಾಡಕ್ ಇನ್ನೂ ಕೋರ್ಟ್ ಅಲ್ಲಿ ವ್ಯಾಜ್ಯ ಮಾಡ್ತಾ ಇದ್ರಲ್ಲ. ನೀವು ಅನರ್ಹ ಮಾಡಕ್ ಇದು ಒಂದು ಕಾರಣ ಆಗದಲ್ಲ, ಇದು ಒಂದು ಇದನ್ನಾಗದಲ್ಲ. ಇದು ಸಾಕ್ಷಿ ಸಮೇತ ಸಿಕ್ಕಿದ್ದಂತ ಎವಿಡೆನ್ಸ್ ಅಲ್ಲ. ಯಾತಕ್ಕೆ ನೀವು ಪೆನ್ ಡ್ರೈವ್ ಅನ್ನ ಇಟ್ಕೊಂಡು ನಾಟಕ ಆಡಿರಿ? ಪೆನ್ ಡ್ರೈವ್ ಅನ್ನ ಯಾಕೆ 6 ತಿಂಗಳುಗಳ ಕಾಲ, ನಿಮ್ಮ 6-7 ತಿಂಗಳುಗಳ ಕಾಲ ಯಾತಕ್ಕೆ ಪೆನ್ ಡ್ರೈವ್ ಅನ್ನ ನಿಮ್ಮ ಹತ್ರ ಇಟ್ಕೊಂಡು ನೀವು ಬಿಟ್ಟಿದಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಅದನ್ನ ಬಿಡದವ್ರನ್ನೆಲ್ಲ ನಾವು ಆಪಾದನೆ, ನೀವು ಬಿಟ್ಟಿದಿರೋ, ಯಾರು ಬಿಟ್ಟಿದಿರೋ, SIT ತನಿಖೆ ಮಾಡಿದೆ, ಹಾಕಿದ್ದಾರೆ. SIT ಎನ್ಕ್ವೈರಿ ಆಗುತ್ತೆ. SIT ನಲ್ಲಿ ಬಳಿಕೆಗೆ ಬರುತ್ತದೆ, ಬರಲೇಬೇಕು. ಇವ್ರದ್ದು ಹೆಂಗ್ ಬಂದಿದೆಯೋ ಅವ್ರದ್ದು ಹಂಗೆ ಬರಲೇಬೇಕು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಬರಲೇಬೇಕು. ಇಂಥ ಸಂದರ್ಭದಲ್ಲಿ ನೀವು ಇಟ್ಕೊಂಡು ಆ ಪಿನ್ ಡ್ರೈವ್ ಅನ್ನ ಇಟ್ಕೊಂಡು ನೀವೊಬ್ರು ವಕೀಲರಾಗಿ ಇಡೀ ವಕೀಲರ ಕುಲಕ್ಕೆ ಒಂದು ದೊಡ್ಡ ಇಮೇಜ್ ಬರೋದು ಕರ್ನಾಟಕ ರಾಜ್ಯದಲ್ಲಿ. ಇದು ಇಂಥ ವಕೀಲರು ನನ್ನ ಹತ್ರ ಇಂಥದ್ದು ಬಂದಾಗ ಇದು ಏನಾದ್ರೂ ಸಮಾಜದ ಇದಕ್ಕೆ ಹೊರಗಡೆಗೆ ಹೋದ್ರೆ, ಹೊರ ಪ್ರಪಂಚಕ್ಕೆ ಹೋದ್ರೆ ಬಹುಶಃ ಬಹಳ ಸಂತ್ರಸ್ತರ ಮಹಿಳೆಯರ ಮಾನ ಅಪಹರಣ ಆಗುತ್ತೆ. ಅಪಹರಣ ಆಗಬಾರದು. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ. ಅವ್ರು ಯಾರು ಮಾಡಿದ್ದಾರೆ, ಕೃತ್ಯ ಎಸಗಿದ್ದಾರೆ, ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಬಂದು ಇಂಥ ಒಬ್ಬ ಮೇಲಿನ ತನಿಖೆ ಮಾಡ್ತಕ್ಕಂಥ ಅಧಿಕಾರಿ ಕೈಗೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ರೆ ನಿಮ್ಮ ಘನತೆ ಗೌರವ ಎಷ್ಟು ಹೆಚ್ಚುತ್ತಾ ಇತ್ತು? ಯಾತಕ್ ನೀವ್ ಇದು ಮಾಡ್ಲಿಲ್ಲ? ಏನ್ ನಿಮ್ ಉದ್ದೇಶ? ಯಾವ ಉದ್ದೇಶಕ್ಕೆ ಪಿನ್ ಡ್ರೈವ್ ಇಟ್ಕೊಂಡು ಈ ತರ ಎಲ್ಲ ದೊಂಬರಾಟ ಆಡಿಸ್ತಾ ಇದ್ದೀರಿ? ದೊಂಬರ ನಾಟಕ ಆಡಿಸ್ತಾ ಇದ್ದೀರಿ. ಎಲ್ಲ ಆ ಕಡಿಕೆ ಈ ಕಡಿಕೆ ಎಲ್ಲ ಕಡಿಕೆ ಕಲಿಸಿ ಗುಡ್ ಹಾಕ್ತಾ ಇದ್ದೀರಲ್ಲ. ಅಲ್ಲ, ಇದನ್ನ ಯೋಚನೆ ಮಾಡಿ. ಇದು ಇರ್ತಕ್ಕಂಥ ಸತ್ಯತೆನ ಯೋಚನೆ ಮಾಡಿ. ಯಾರು ನಿಮ್ಗೇನು ಇಲ್ಲಿ ಏನು ಇದ್ಕಟ್ಟಿ ಹೇಳುವಂತ ಪ್ರಮೇಯ ಅಲ್ಲ ಇದು. ಯಾರು ಇದಕ್ಕೆ ಎಲ್ಲ ಕಾರಣಕರ್ತರು?
ಅದು ಒಂದ್ ಕಡೆ ಆಯ್ತು. ಒಂದ್ ಕಡೆ ಆದ್ಮೇಲೆ ಯಾವ ದೃಷ್ಟಿ ಯಾವ ಇದರಲ್ಲಿ ಹೊರಗ್ ಬತ್ತೋ ಏನೋ, ಯಾವನು ಕೃತ್ಯ ಎಸಗಿದನೋ ಅದು ಅಷ್ಟೇ ಕೃತ್ಯ ಎಸಗದೆಷ್ಟು ಕೆಲವು ಮಹಿಳೆಯರ ಮಾನನ ಅಪಹರಣ ಆಗುವಂತ ರೀತಿನಲ್ಲಿ ಅಷ್ಟೇ ಕೆಟ್ಟದ್ದಾದ್ದು. ಅದನ್ನ ಇವತ್ತು ತೋರಿಸ್ಬಿಟ್ಟಿದ್ದಾನೆ. ತೋರಿಸಿ ಇಡೀ ಮಾನವ ಸಮಾಜಕ್ಕೆಲ್ಲ ಗೊತ್ತಾಗೋಗಿದೆ. ಎಲ್ಲ ಅಸಂತ್ರಸ್ತ ಮಹಿಳೆಯರ ಘನತೆ ಗೌರವ ಹಾಳಾಗೋಗಿದೆ, ಅವರ ಮಾನ ಮರ್ಯಾದೆ ಇಲ್ದಂಗಾಗಿದೆ ಸಮಾಜದಲ್ಲಿ. ಅದನ್ನ ಮಾಡಿದ್ರು. ಅದಕ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು? ಇವತ್ತು ಸಂತ್ರಸ್ತ ಮಹಿಳೆಯರನ್ನ SIT ಇದಕ್ಕೇನ್ ಮಾಡ್ಬೇಕು ಅಂದಾಗ ಸರ್ಕಾರ SIT ಇದು ಮಾಡಿದೆ. ಇವರು ಪ್ರಜ್ವಲ್ ರೇವಣ್ಣ ಅವರು ಇಲ್ಲೇ ಇದ್ದು ಫೇಸ್ ಮಾಡಿದ್ರೆ ಏನು ಆತರಿಲ್ಲ. ಇವರು ಹೊರದೇಶಕ್ಕೆ ಹೋಗಿ ಕೂತಿದ್ದಾರೆ. ಹೊರದೇಶಕ್ಕೆ ಹೋಗಿ ಕೂತಿರೋದ್ರಿಂದ ಇದನ್ನ SITಗೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಕೊಟ್ಟಿದೆ. ಸರ್ಕಾರ SIT ನಡೆಸ್ತಾ ಇದೆ. ಸರ್ಕಾರ SIT ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರನ SITನೇ ಸರಿ ಇಲ್ಲ ಯಾರು ಹೇಳೋರು? ಇದೇ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಪ್ರಥಮ ಬಾರಿಗೆ ಸಿಡಿಸಿದಂತ ಅವರು ದೇವರಾಜೇಗೌಡರು ವಕೀಲರು. ಅವ್ರು ಏನೇ ರೇವಣ್ಣವ್ರ ಮೇಲೆ ಆಕ್ರೋಶಭರಿತರಾಗಿ ತಾಕತ್ತಿದ್ರೆ ಬಾ ಈಗ ಅಂತ ಹೇಳಿ ಏಕವಚನದಲ್ಲಿ ರೇವಣ್ಣವರನ್ನ ಇದಕ್ಕೆ ಕರೆದು, ನಿನ್ನ ಮಗನ ಅಶ್ಲೀಲವಾದಂತ ನನ್ನ ಆಡಿಯೋ ವಿಡಿಯೋ ಎಲ್ಲ ನನ್ನ ಹತ್ರ ಇದೆ, ಪಿನ್ ಡ್ರೈವ್ ಇದೆ ನನ್ನ ಹತ್ರ, ನಾನು ಅದನ್ನ ಬಿಟ್ಟು ನೀನು ನೋಡ್ಕತೀನಿ ಅಂತಕ್ಕಂಥದ್ದನ್ನ ಸವಾಲಿನ ರೂಪದಲ್ಲಿ ಹಾಕಿದ್ರು. ನಾವು ಇದೇನಪ್ಪ ಸವಾಲಿನ ರೂಪದಲ್ಲಿ ಇಷ್ಟೊಂದು ಧೈರ್ಯವಾಗಿ ಹಾಕ್ಬೇಕಾದ್ರೆ ಏನೋ ಇದರಲ್ಲಿ ಇರ್ಬೇಕೇನೋ, ಏನೋ ಇದೆ ಇದು ಅಂತಕ್ಕಂಥದ್ದನ್ನ ನಾವು ಅಂದ್ಕತಾ ಇದ್ವಿ. ಅಂದ್ಕೊಂಡು ಅವ್ರು ಅಲ್ಲಿ ನಿಲ್ಲಿಸ್ತಿಲ್ಲ. ಏನಾದ್ರೂ ಹೆಚ್ಚು ಇದಾದ್ರೆ ಹಾಸನ ಸರ್ಕಲ್ನಲ್ಲಿ ಟಿವಿನ ಹಾಕಿ ಪ್ರತಿಯೊಬ್ಬರಿಗೆ ಸ್ಕ್ರೀನಿಂಗ್ ಹಾಕಿ ಎಲ್ಲರಿಗೂ ತೋರಿಸ್ತೀರಿ ಈ ದೇಶದ ಜನಕ್ಕೆ, ಈ ರಾಜ್ಯದ ಜನಕ್ಕೆ ಅಂತ ಹೇಳಿ ಸವಾಲ್ ಹಾಕಿ ವಿಡಿಯೋ ಕ್ಯಾಸೆಟ್ ತಯಾರು ಮಾಡೋದ್ರಿಂದಲೂ DK ಶಿವಕುಮಾರ್ ಏನೋ ಜವಾಬ್ದಾರಸ್ಥರೇನೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದಕ್ಕೆಲ್ಲ ಸರ್ಕಾರ ಹಿಂದಿದೆ, ಸರ್ಕಾರ ಸಿದ್ದರಾಮಯ್ಯನವರು ಇವರು ಎಲ್ಲ ಸೇರಿ ಈ ಇದನ್ನ ಪಿಂಡ್ರೈವ್ ತಯಾರು ಮಾಡಿದ್ದಾರೆ, ಇದ್ರ ಜವಾಬ್ದಾರಸ್ಥರು ಅವರೇ, ಸರ್ಕಾರವೇ ಇದಕ್ಕೆ ಕಾರಣ ಅಂತ ಹೇಳಿ ಅಪಾದ್ಯ ಮಾಡ್ತಾರಲ್ಲ ಈ ಮನುಷ್ಯ. ಅದನ್ನ ಕಟ್ಕೊಂಡು ಇವರು ಈ ನಮ್ಮ ವಿರೋಧಿ ಪಕ್ಷದವರು ಈ ಸುಮ್ಮನೆ ಇದ್ದಾರನ್ನ ತಗೊಂಡೋಗ್ಬಿಟ್ಟು ಏಕಾಏಕಿ ಏನಿಲ್ಲ ಪ್ರತಿಭಟನೆ ಮಾಡೋದು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾನೆ, ಸ್ವಲ್ಪ ಇದಾಗಿ ಮಾತಿನಲ್ಲಿ ಇಡ್ತಾ ಬೇಕಲ್ವ? ಏನ್ ಆ ರೀತಿ ಇಲ್ಲ, ಎಲ್ಲರನ್ನು ಏಕವಚನದಲ್ಲಿ ಬೈಯೋದು, ಎಲ್ಲರೂ ಇದು ಮಾಡೋದು, ಆ ಮಾಧ್ಯಮದನ್ನು ಬೈಯೋದು ಇರ್ಲಿ. ಯಾರಿಗಾದ್ರೂ ಮಾತಿನಲ್ಲಿ ಘನತೆಯಲ್ಲಿ ಗೌರವದಲ್ಲಿ ಅವ್ರ ಅಂತಸ್ತಿ ತಕ್ಕನ ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ಹೆಂಗ ಮಾತಾಡೋದಲ್ಲ. ಏನ್ ಈ DK ಅವರು ಸರಿಯಾಗಿ ಹಾಗೆ ಸರ್ಕಾರ ಇದರಲ್ಲಿ ಈ ಪಿನ್ ಡ್ರೈವ್ ವಿತರಣೆ ಮಾಡೋದ್ರಲ್ಲಿ ಸರ್ಕಾರದ ಪಾತ್ರ ಇದೆ, DK ಪಾತ್ರ ಇದೆ ಇದ್ರೆ ಪೆನ್ಕೆನಲ್ಲಿ ಬಂದ್ರೆ ಅನುಭವಿಸ್ತಾರೆ ಕಷ್ಟನ. ಅದು ಬಿಟ್ಟು ಈಗಲೇ ನೀವು ಊಟ ಹಾಕೊಂಡು ಸರ್ಕಾರದ ಮೇಲೆ ಗೂಬ ಕೂರ್ಸೋ ಕೆಲಸನ ಮಾಡಿ ಜನಗಳನ್ನೇ ಎತ್ಗಟ್ಟಿ ಪ್ರತಿಭಟನೆ ಮಾಡಿಸ್ತೀರ ನೀವು? ನಾಚಿಕೆ ಆಗಲ್ವಾ ನಿಮ್ಗೆ? ಸುಮ್ನೆ ಸರಿಯಾಗಿ ಹೋಗ್ತಾ ಇರೋಂತ ಇದನ್ನ ದಪ್ಪದಾರಿಗೆ ಎಳಿತಾ ಇದ್ದೀರಾ? ಇದು ಸಿದ್ದರಾಮಯ್ಯನವ್ರದ್ದು, CBI ಯಾರ್ದು? ಮೋದಿಯವ್ರದ? ಎರಡು ಸರ್ಕಾರದ, ಕೇಂದ್ರ ಸರ್ಕಾರದ ಅಡಿನಲ್ಲಿ ಅದಿದೆ, ರಾಜ್ಯ ಸರ್ಕಾರದ ಅಡಿನಲ್ಲಿ ಇದಿದೆ. ಹಂಗಾರೆ ಮೋದಿಯವರು CBI ಹೋದವರನ್ನು ಮೋದಿಯವರೇ ಇಲ್ದಲ್ಲ ಸರ್ಕಾರದ ಮೇಲೆ ಗೂಬೆ ಕೂರಿಸಿ DK ಶಿವಕುಮಾರ್ನ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವಂತದ್ದು ಎಂತದ್ದು? ಇದು ಖಂಡನಾರ್ಹ ಅಲ್ವಾ? ಇದು ರಾಜಕೀಯ ಹತಾಶೆ ಅಲ್ವಾ? ರಾಜಕೀಯದಲ್ಲಿ ನಿಮ್ ಪಕ್ಷದ ಮೇಲೆ ಬಂದಂತ ಗಂಡಾಂತರದಿಂದ ನೀವು ಪಾರಾಗ್ಲಿಕ್ಕೆ ಯಾರ್ದೋ ಪಕ್ಷದ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ನೀವು ಗೂಬೆ ಕೂರಿಸಿ ನಾಟಕ ಮಾಡ್ತಾ ಇದ್ದಾರೆ. ನೀವು ಎಷ್ಟು ದಿವಸ ನಡೆಯುತ್ತೆ ಈ ನಾಟಕ? ಎಷ್ಟು ದಿವಸ ನಡೆಸ್ತೀರಿ ಈ ನಾಟಕನ? ನೀವು ಅರ್ಥ ಮಾಡ್ಕೋಬೇಕಲ್ಲ. ಈಗ ಯಾರೇ ಮಾಡಿದ್ರು ತಪ್ಪು ನಾವು ಒಪ್ಕೊಂಡಿದೀವಿ, ತಪ್ಪು ಮಾಡಿದ್ರು ಶಿಕ್ಷೆ ಅನುಭವಿಸ್ಲೇಬೇಕು. ಈ ಮಧ್ಯದಲ್ಲಿ ಈ ದೇವರಾಜೇಗೌಡರ ಪಾತ್ರಧಾರ ಇದಾರಲ್ಲ ದೇವರಾಜೇಗೌಡ, ಇವರು ಪಾತ್ರಧಾರರಾಗ್ತಾರೆ. ಇವರು ನನ್ನ ಪ್ರಕಾರ ಒಬ್ಬ ಲಾಯರ್ ಆಗಿ ಇಂಥ ಒಂದು ಅತಿ ಸೀಕ್ರೆಟ್ ಆದಂತ ವಿಚಾರ ಇವನ ಹತ್ರ ಬಂದಾಗ ಇವರು ಮಾನವೀಯತೆ ದೃಷ್ಟಿಯಿಂದ ಮತ್ತು ಮೌಲ್ಯದ ದೃಷ್ಟಿಯಿಂದ ಮತ್ತು ಒಬ್ಬ ವಕೀಲರಾಗಿ
ಇವ್ರು ಕರ್ತವ್ಯ ಮಾಡ್ಬೇಕಾಗಿತ್ತು. ಆ ಪಿನ್ ಡ್ರೈವ್ ಅನ್ನ ತಗೊಂಡೋಗಿ ಉನ್ನತಾಧಿಕಾರಿಗಳಿಗೆ ತಲುಪಿಸ್ತಕ್ಕಂಥದ್ದು ಇವ್ರ ಕರ್ತವ್ಯ ಆಗಿತ್ತು. ಇವ್ರು ತಲುಪಿಸ್ತಾ ಇರೋದ್ರಿಂದ ಇವರು ಕೂಡ ಅಪರಾಧಿ ಆಗ್ತಾರೆ. ಇವರು ಮನಮಾಚಿದ್ದಾರೆ. ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದನ್ನು ಇವ್ರ ಮೇಲೆ ಆಪಾದನೆ ಮಾಡ್ಬೇಕಾಗುತ್ತೆ. ನಾವು ಡಿ ಕೆ ಶಿವಕುಮಾರ್ ಅವರ ಶ್ರೇಯಸ್ಸನ್ನ ತಡಿನಾದರೆ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರ ಶ್ರೇಯಸ್ಸನ್ನ ತಡಿನಾದ್ಮೇಲೆ ಅವರ ಯಶಸ್ಸನ್ನು ತಡಿನಾದ್ಮೇಲೆ ಆಮೇಲೆ ಇವನು ನಮ್ಮ ಶ್ರೇಯಸ್ ಪಟೇಲ್ ಅವನು ದೇವೇಗೌಡರ ಮನೆ ಮನುಷ್ಯಕೊಂಡು ಬಂದ ಮೇಲೆ, ಯಾರು ಕಾರ್ತಿಕ್, ಅವನು ಎಲ್ಲಾ ಪಕ್ಷದ ಜೊತೆಲೂ ಸಭಾದ ಬೆಳೆಸಿದೆ. ಅವು ಹೋಗಿ ಒಂದು ಫೋಟೋ ಹೊಡ್ಕೊಂಡಾರೆ. ಆ ಫೋಟೋ ತೋರಿಸ್ತಾರೆ. ಈಗ ನಮ್ಮ ಹತ್ರ ಬಂದು ಎಷ್ಟೋ ಜನ ಫೋಟೋ ಹೊಡ್ಕತಾರಪ್ಪ. ಫೋಟೋ ಹೊಡ್ಕತ್ತಾಗೆ ಏನೋ ಮಾಡಿಬಿಟ್ಟಿದೀವಿ ಅಂತಲ್ಲ. ಶ್ರೇಯಸ್ ಪಟೇಲ್ ಅಲ್ಲಿ ನೋಡಿ, ಇಲ್ಲಿ ಫೋಟೋ ಊಟ ಮಾಡ್ತಾ ಇದ್ದ ಇವರೆಲ್ಲ ಹೋಗಿರ್ತಾರೆ. ನೋಡಪ್ಪ ಫೋಟೋ ನೋಡಪ್ಪ, ದೇವೇಗೌಡರ ಮನ ಮೇಲೆ ಎಗನೆಸ್ಟ್ ಆಗೇನೆ. ಅವ್ನ ಇನ್ ಯಾರೇ ಮಾಡ್ಬೇಕು ಸರ್? ಅವ್ನ ಆಪೋಸಿಟ್ ಶ್ರೇಯಸ್ ಪಟೇಲ್ಗೆ ಮಾಡ್ಬೇಕು. ಯಾರು ಹೇಳಿಲ್ಲ. ಶ್ರೇಯಸ್ ಪಟೇಲ್ ನನಗೆ 2-3 ಸಾರಿ ಸಿಕ್ಕಿದಾನೆ. ಅವನು 1 ಸರಿಲ್ಲ 2 ಸರಿಲ್ಲ ಸಿಕ್ಕಿದಾನೆ. ನನಗೆ ಅಂತ ಪರಿಚಯ ಇಲ್ಲ ಅಂತ ಹೇಳಿದಾನೆ. ಇರ್ಲೂಬಹುದು ಅಂತ ಇಟ್ಕೊಂಡ. ಆದ್ರೆ ಶ್ರೇಯಸ್ ಪಟೇಲ್ ಅವನ್ ಫೋಟೋ ಹಿಡ್ಕೊಂಡು, ಫೋಟೋದಲ್ಲಿ ಏನಿದೆ ಶ್ರೇಯಸ್ ಪಟೇಲ್ ಏನಾರ ಅವ್ನ್ ಹಿಡ್ಕೊಂಡು ರಾಜಕಾರಣ ಮಾಡಿದ್ ಏನಾರ ಕುರುವಿದ್ರೆ, ಏನಾರ ದಾಖಲಾತಿಗಳಿದ್ರೆ ಬಿಡ್ಲಿ. ಇವರು ವಿಡಿಯೋ ಬಿಡಿಸಿದ್ದಾರೆ ಅಂತ ಹೇಳಿ ಬಿಡ್ಲಿ, ಇಲ್ಲಾಂದ್ರೆ ಗೌರವ ಹೋಗುತ್ತೆ. ಮೋದಿ ಅವರು ಮನಸ್ಸು ಮಾಡಬೇಕು. ಮೋದಿ ಅವರು ಸುಮ್ಮನೆ ಆಯ್ತು ಅವ್ನಿಗೆ ಉಗ್ರವಾದ ಶಿಕ್ಷೆ ಆಗ್ಲಿ ಅಂತ ಹೇಳ್ಬಿಟ್ಟು ನಿನ್ನೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಒಪ್ಕೋತೀನಿ ನಾನು. ಅವರು ಯಾವ್ದನ್ನು ತಾರತಮ್ಯ ನೋಡಿದ್ರೆ ಅವನು ಆ ಪ್ರಜ್ವಲ್ ರೇವಣ್ಣಗೆ ಉಗ್ರವಾದ ಶಿಕ್ಷೆ ಆಗ್ಬೇಕು, ಇದ್ರಲ್ಲಿ ತಾರತಮ್ಯ ಬೇಡ ಅಂತ ಹೇಳಿದ್ದಾರೆ. ನಾನು ಸ್ವಾಗತ. ಅದ್ರಲ್ಲಿ ನಂದು 2ನೇ ಮಾತಿಲ್ಲ. ಅವನ್ನ ಜಲ್ದಿ ಕರೆಸಿ, ಇದನ್ನ ಬರೀ ರಾಜ್ಯ ಸರ್ಕಾರ ಕರೆಸ್ಲಿಂದ್ರೆ ಆಗಲ್ಲ. ಇದು ಫಾರಿನ್ ಅಫೇರ್ಸ್ ಇದಿರೋದ್ರಿಂದ ಅದನ್ನ ಪ್ರಧಾನಮಂತ್ರಿಗಳೇ, ಕೇಂದ್ರ ಸರ್ಕಾರನೇ ಇದಕ್ಕೆ ಇದು ಮಾಡಿ ಅವನನ್ನ ಜಾಗ್ರತೆಯಾಗಿ ಕರೆಸ್ಬೇಕು. ಇಲ್ಲ ಅವ್ರ ಮನೆಯವರು ಬೇಡಪ್ಪ, ಅಲ್ಲಿಂದ ತಕ್ಕ ಹೋಗಿ ಮರ್ಯಾದೆ ಬಂದ್ಬೇಡ, ನೀನೇ ಬಂದ್ಬಿಡು, ಸರೆಂಡರ್ ಆಗ್ಬಿಡು, ಇದ್ದದ್ದು ಜೀವನದಲ್ಲಿ ಬೆಳೆದದ್ದು ನಿನ್ನ ಹಣಲ್ಲಿ ಬರೆದದ್ದು ಇದು ಆಗೋಯ್ತೆ ಬಾಯಲ್ಲಿ ಅಂತ ಹೇಳ್ಬಿಟ್ಟು ಕರೆದು ಸರೆಂಡರ್ ಮಾಡಿ, ಅದು ಏನ್ ಶಿಕ್ಷೆ ಆಗ್ಬೇಕು ಏನಾಗ್ಬೇಕು ಅದು ನ್ಯಾಯಬದ್ಧವಾಗಿ ನಡೀಬೇಕು. 1. 2ನೇದು ಏನು ಈ SIT ನ ತಪ್ಪು ಅಂತ ಹೇಳಿ SIT ಚೇಂಜ್ ಮಾಡ್ಬೇಕು ಅಂತ ಇದಲ್ಲ, ಅದನ್ನ ವಿರೋಧಿಸ್ತೀವಿ ನಾವು. SIT ಈ ರಾಜ್ಯದಲ್ಲಿ ಇರ್ತಕ್ಕಂತ ಒಂದು ಅಸ್ತ್ರ. ಆ SITನೇ ನಾವು ನಂಬುದ್ಮೇಲೆ ಈ ದೇಶದಲ್ಲಿ ಇನ್ನೇನು ನಾವು ನಂಬಕ್ಕಾಗಲ್ಲ. ಆದ್ರಿಂದ ಸಂಸ್ಥೆ ಅದು, ಅದನ್ನ ತನಿಖಾ ಸಂಸ್ಥೆ ಅದು, ಒಂದು ಸರ್ಕಾರದ ಬಿಗಿ ಕಮಿಟಿ ಹೈಪವರ್. ಹೌದು, ಹೈಪವರ್ ಕಮಿಟಿ. ಆ ಕಮಿಟಿಗಳೇ ಇಲ್ಲ ಅಂದ್ರೆ ನಿಮ್ಗೆ ಇನ್ಯಾವುದೋ ತನಿಖೆ ಮಾಡಿಸ್ತೀವಿ. ಅವ್ರ ಮೇಲೆ ಅನುಮಾನ ಅಂತಂದ್ರೆ ಈ ರಾಜ್ಯದಲ್ಲಿ ಏನ್ ಉಳಿಯುತ್ತೆ? ಏನ್ ಉಳಿಯುತ್ತೆ ಸರ್? ರಾಜ್ಯದ ಘನತೆ ಗೌರವ. ನಮ್ಮ SITನೇ ನಾವು ವಿರೋಧ ಮಾಡ್ತೀವಿ ಅಂತಂದ್ರೆ ನಮ್ಮ ರಾಜ್ಯದ ಘನತೆ ಗೌರವ ಏನ್ ಉಳಿಯುತ್ತೆ? ರಾಜ್ಯದ ಘನತೆ ಗೌರವ ಉಳಿಯೋದಿಲ್ಲ. ಆದ್ರಿಂದ SIT ನಲ್ಲೇ ನಡಿಬೇಕು. SIT ಏನಾದ್ರೂ ಅನ್ಯಾಯ ಮಾಡಿದ ಕಾಲಕ್ಕೆ, ಅದೇನಾದ್ರೂ ನ್ಯಾಯ ದೊರಕಿಸ್ಕೊಟ್ಟ ಹೋದ ಕಾಲಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ, ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ. ಇವತ್ತಿನ ಮಾಧ್ಯಮದಲ್ಲಿ ಯಾರು ಮುಚ್ಚಿಡಕ್ ಆಗೋದಿಲ್ಲ. ಆದ್ರಿಂದ ಅವತ್ತು SITನ ಅವತ್ತು ಮತ್ತೆ ಉನ್ನತ ಅಧಿಕಾರದ ಮೂಲದಲ್ಲಿ ಉನ್ನತಾಧಿಕಾರದ ಅವತ್ತು ಬೇಕಾದ್ರೆ ನಮ್ಗೆ ಆಗ್ಬೇಕು, ನ್ಯಾಯಾಂಗ ತನಿಖೆ ಬೇಕು, ಇಲ್ಲ CBI ಬೇಕು, ಅದನ್ನ ಕೇಳೋಣ. ಇವತ್ತೇ ನೀವು CBI ನಲ್ಲಿ ಹೆಂಗೂ ಆಗಕ್ಕಲ್ಲ. CBI ಇದಿಲ್ಲ, ಹೈಕೋರ್ಟ್ ಅನುಮೋದನೆ ಕೊಡ್ಬೇಕು, ಇಲ್ಲ ಸುಪ್ರೀಂ ಕೋರ್ಟ್ ಅನುಮೋದನೆ ಕೊಡ್ಬೇಕು, ಇಲ್ಲ ರಾಜ್ಯ ಸರ್ಕಾರ ಬರೆದು ಕಳಿಸ್ಬೇಕು. ರಾಜ್ಯ ಸರ್ಕಾರ ಈಗಾಗಲೇ SITನ ಇದು ಮಾಡಿದೆ. ಯಾವುದೇ ಕಾರಣದಿಂದ ಕೊಡಲ್ಲ ಅಂತ ಹೇಳ್ಬಿಟ್ಟು ನೀವು SIT ಬೇಡ SIT ಅವರು ಕೈಗೊಂಬೆ ಕುಣಿಯುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ನೆಲದ, ನಿಮ್ಮ ನಾಡಿನ ಅತಿ ಉನ್ನತ ಅಧಿಕಾರದ ಸಂಸ್ಥೆಯನ್ನೇ ನೀವು ಈ ರೀತಿ ತನಿಖೆ ಮಾಡುವಂತ ಸಂಸ್ಥೆನೇ ನೀವು ಅದ್ರ ಮೇಲೆ ಅನುಮಾನ ಪಟ್ಟು ಸರ್ಕಾರದ ಮೇಲೆ ಗೂಬೆ ಕೂರುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ತಪ್ಪು. ಇದು ನಿಮ್ಮ ನಡವಳಿಕೆಯನ್ನ ತಿದ್ಕೋಬೇಕು. ನೀವು ಇದು ನಡವಳಿಕೆಯನ್ನ ತಿದ್ಕೊಂಡು ಈ ಒಂದು ಘನಘೋರವಾಗಿರ್ತಕ್ಕಂಥ ಒಂದು ಏನ್ ಕೃತ್ಯ ನಡೆದಿದೆ, ಈ ಕೃತ್ಯಕ್ಕೆ ಇಡೀ ಜಗತ್ತೇ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಇದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಶಿಕ್ಷೆಯನ್ನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. 2ನೇದು, ನೀವೇನು
ಪಿನ್ ಡ್ರೈವ್ಸ್ ಹರಿಬಿಟ್ಟಿದ್ದಾರೆ. ಸ್ವಲ್ಪ ಅಶ್ಲೀಲವಾಗಿ ನಡೆದಿದೆ. ಇದು ನಡೆದಿರುವಂತ ಸಿಸ್ಟಮ್ ಸರಿ ಇಲ್ಲ. ಆ ಸಿಸ್ಟಮ್ ಯಾರು ಮಾಡಿದ್ದಾರೆ, ಯಾತಕ್ ಮಾಡಿದ್ದಾರೆ, ಇದ್ರ ಹಿನ್ನಡೆ ಯಾರಿದ್ದಾರೆ ಬೇಕಾದ್ರೆ ತನಿಖೆ ಮಾಡಿ. SIT ಇಂದ ತನಿಖೆ ಆಗ್ಲಿ, ಅದಾದ್ಮೇಲೆ ಅವ್ರ ಮೇಲೆ ಏನ್ ಬೇಕಾದ್ರೂ ಕ್ರಮ ತಗೊಳ್ಳಿ. ಅದು ಬಿಟ್ಟು ನೀವು ಈಗಲೇ ಈ ಸರ್ಕಾರವೇ ಇದಕ್ ಕಾರಣ, ಮುಖ್ಯಮಂತ್ರಿನೇ ಇದಕ್ ಕಾರಣ, DK ಶಿವಕುಮಾರೇ ಇದಕ್ ಕಾರಣ ಅಂತ ಹೇಳಿ ನೀವು ಜನಗಳನ್ನ ದಾರಿ ತಪ್ಪಿಸಿ ಜನಗಳ ಮೇಲೆ ಈ ರೀತಿ ಪ್ರಭಾವ ಬೀರುವಂತ ಕೆಲಸ ಇದೆಯಲ್ಲ, ಇದು ಸರಿ ಇಲ್ಲ. ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಅದನ್ನ ಮೂಲ ತಗೊಂಡು ಅದಾದ್ಮೇಲೆ ಒಳಗನೆ ಅವರು ಪಬ್ಲಿಕ್ ಮಾಡ್ಕೊಂಡು ಇವತ್ತು ನಾವು ಪಿನ್ ಡ್ರೈವ್ ಇಂಥವನ್ನ ಹಿಡ್ಕ ಬಂದಿದೀವಿ ಅನ್ನಕ್ಕಾಗತ್ತಾ? ಹಿಡ್ಕ ಬಂದರು ಈಗ ರೇವಣ್ಣರು ಒಂದು ಅವ್ರ ಮೇಲೆ ನೀನ್ ಇಷ್ಟು ದಿವಸದೊಳಗೆ ಬಂದು ಉತ್ತರ ಕೊಡಪ್ಪ ಅಂದ್ರು, ಕೊಡ್ಲಿಲ್ಲ. ಕೊಡದೆ ಇದ್ದಾಗ ಕಾನೂನು ಪ್ರಕಾರ ಅವ್ರನ್ನ ಬಂಧನದಲ್ಲಿ ಇರಿಸಿದ್ದಾರೆ. ಕಾನೂನು ಅದು. ನಾನಾದ್ರೂ ಇಡೋರು, ಇನ್ನೊಬ್ಬ ಇದ್ರು ಇಡೋರು. ರೇವಣ್ಣರು ಅಂತ ಬಿಡಕ್ಕಾಗತ್ತಾ? ಹೆಂಗ್ ಬಿಡಕ್ಕಾಗುತ್ತೆ? ಮಾಡಿದ್ದಾರೆ ಒಂದ್ ಕಡೆ. ಅದು ಕಿಡ್ನಾಪ್ ಕೇಸು. ಪಿನ್ ಡ್ರೈವ್ ಇನ್ನೊಂದು, ಅದೇನ್ ನಡೀತಾ ಇದೆಯೋ, ಸಂತ್ರಸ್ತ ಎಷ್ಟು ಜನ ಬಂದಿದಾರೋ, ಎಷ್ಟು ಜನಕ್ಕೆ ಸಂತ್ರಸ್ತನ ಎಳ್ಕೊಂಡ್ಬಂದು ತನಿಖೆ ಮಾಡಿದಾರೋ, ಅದು ತನಿಖೆ ಹಂತದಲ್ಲಿದೆ. ಏನ್ ದಿವಸ ಕುತ್ಕೊಂಡು ಪತ್ರಿಕಾಗೋಷ್ಠಿ ನಡ್ಸಕ್ಕಾಗತ್ತ? ಎರಡನೇದು, ಈ ಪಿನ್ ಡ್ರೈವ್ ಬಗ್ಗೆ ಏನೇನ್ ತನಿಖೆ ಮಾಡಿದ್ದಾರೆ, ಏನೇನ್ ಬಿಟ್ಟಿದ್ದಾರೆ, ಯಾರನ್ನ ಏನ್ ಮಾಡ್ತಾರೆ ಅನ್ನೋದು ಒಂದ್ ದಿವಸ ರಿಪೋರ್ಟ್ ಕೊಟ್ಟ ಮೇಲೆ ಗೊತ್ತಾಗುತ್ತೆ. ಅದಕ್ ಮೊದ್ಲೇ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.